Guys, welcome back to my YouTube channel that is Mindful Movement. I hope all are doing. ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಅಂದರೆ ಎನ್ವಿರಾನ್ಮೆಂಟ್ ಸ್ಟಡಿ ಅನ್ನೋ ಸಬ್ಜೆಕ್ಟ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿ ಅಂತ ತುಂಬ ಮೆಸೇಜಸ್ಸು ಆ್ಯಂಡ್ ತುಂಬ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ದಾರೆ, ನನ್ನ ಕಮೆಂಟ್ ಕೂಡ ಆಗ್ತಿದ್ದಾರೆ. ಯಾಕೆ ಈ ಸಬ್ಜೆಕ್ಟ್ ಇಷ್ಟೊಂದು ಕಷ್ಟ ಅಂತ ನನಗಂತೂ ಗೊತ್ತಾಗಿಲ್ಲ. ಅದಕ್ಕೋಸ್ಕರ ಎನ್ವಿರಾನ್ಮೆಂಟ್ ಸ್ಟಡಿ ಸಬ್ಜೆಕ್ಟ್ದು ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿದ್ದೀನಿ. ಆ್ಯಂಡ್ ಇದ್ರದ್ದು 2 ಕ್ವಶನ್ ಪೇಪರ್ ಇದೆ. ಆ ಬೇಸ್ ಮೇಲೆ ನೀವು ಓದ್ಕೊಂಡು ಹೋದರೆ ಆರಾಮಾಗಿ ಪಾಸ್ ಆಗ್ಬೋದು. ಆ್ಯಂಡ್ ಇದು ಜಸ್ಟ್ 30 ಮಾರ್ಕ್ಸ್ ಇರೋದು, ಆದರೂ ಇಷ್ಟು ತಲೆ ಕೆಡ್ಸ್ಕೊತಿದ್ದೀರಾ ಅಂದರೆ ನನಗೆ ನಂಬೋಕ್ಕಾಗ್ತಿಲ್ಲ. ಬಿಕಾಸ್ ಎನ್ವಿರಾನ್ಮೆಂಟ್ ಸ್ಟಡೀಸ್ ಅಂತಲೇ ಅದೇ ಹೇಳ್ತಿದ್ದೆ. ಎನ್ವಿರಾನ್ಮೆಂಟ್ ನೇಚರ್ ಬಗ್ಗೆ ನಾವು ಸ್ಟಡಿ ಮಾಡೋದು ಅಷ್ಟೇ ಅಲ್ವಾ. ಈಸಿ ಅಂತ ನಾನೇನು ರಿಪ್ಲೈ ಕೊಡೋಕ್ಕೆ ಹೋಗಿಲ್ಲ. ಬಟ್ ತುಂಬ ವಾಟ್ಸಪ್ಪಲ್ಲಿ ಮೆಸೇಜಸ್ ಬಂದಿತ್ತು. ಆ್ಯಂಡ್ HRM ವುಮೆನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಬಗ್ಗೆನೂ ಬಂದಿದೆ, ಅದು ಮಾಡಾಕ್ತೀನಿ. ಆ್ಯಂಡ್ ಇದರಲ್ಲಿ ಬಂದುಬಿಟ್ಟು ಎನ್ವಿರಾನ್ಮೆಂಟ್ ಸ್ಟಡೀಸಲ್ಲಿ ಬಂದುಬಿಟ್ಟು ಆಲ್ಮೋಸ್ಟ್ 4 ಚಾಪ್ಟರ್ಸ್ ಇದೆ. ಆ್ಯಂಡ್ ಅದರಲ್ಲಿ ಸಬ್ಸೆಕ್ಷನ್ ಆಗಿ ಒಂದೊಂದು ಚಾಪ್ಟರ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಅದನ್ನು ಹೆಡ್ಡಿಂಗ್ ಬರ್ದಿಲ್ಲ, ಚಾಪ್ಟರ್ 1 ಚಾಪ್ಟರ್ 2 ಅಂತ. ಅಷ್ಟಮಾತ್ ನಾನು 2 ಮಾರ್ಕ್ಸ್ ಹೊಸ್ದಾಗಿ ಇವಾಗ 2 ಮಾರ್ಕ್ಸ್ 5 ಮಾರ್ಕ್ಸ್ 10 ಮಾರ್ಕ್ಸ್ ಒಂದು ಟಾಪಿಕ್ದಾದರೆ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಓಕೆ, ಫಸ್ಟ್ ಚಾಪ್ಟ್ರಲ್ಲಿ ಫಸ್ಟ್ ಟಾಪಿಕ್ದು 2 ಮಾರ್ಕ್ಸ್ ಕ್ವಶನ್ಸ್. Meaning and definition of environment, types of environment, meaning of environment study, what is sustainability and sustainable development. ಇದಾಗಿರುತ್ತೆ 2 ಮಾರ್ಕ್ಸ್. ಆ್ಯಂಡ್ 5 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸು ಸ್ಕೋಪ್ ಆಫ್ ಎನ್ವಿರಾನ್ಮೆಂಟ್ ಸ್ಟಡಿ, ಇಂಪಾರ್ಟೆಂಟ್ ಫ್ಯಾಕ್ಟರ್, ಕಾಂಪೊನೆಂಟ್ಸ್ ಆಫ್ ಎನ್ವಿರಾನ್ಮೆಂಟ್ ಸ್ಟಡಿ, ಕಾನ್ಸೆಪ್ಟ್ ಆಫ್ ಸಸ್ಟೈನಬಿಲಿಟಿ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ 3 ಪಿಲ್ಲರ್ಸ್ ಆಫ್ ಸಸ್ಟೈನಬಿಲಿಟಿ. ಇದೆಲ್ಲ ಆಗಿರುತ್ತೆ ಟಾಪಿಕ್ 1 ಚಾಪ್ಟರ್ 1ಅಲ್ಲಿ 2 ಮಾರ್ಕ್ಸ್ 5 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸು. ಆ್ಯಂಡ್ ನೀವು ಈ ಸಬ್ಜೆಕ್ಟ್ ಆರಾಮಾಗಿ ಪಾಸ್ ಆಗ್ಬೋದು, ಭಯ ಏನು ಬೀಳಬೇಡಿ. ತುಂಬ ಜನ ಅದು ಮೆಸೇಜ್ ಮಾಡ್ತಾರೆ, ಪ್ಲೀಸ್ ಮಾಡಿ ಮ್ಯಾಮ್ ಮಾಡಿ ಅಂತ. ಓಕೆ, 2 ಮಾರ್ಕ್ಸ್ದು ನೋಡೋದಾದರೆ ಮೀನಿಂಗ್ ಆಫ್ ಎಕೋಸಿಸ್ಟಮ್ ಆ್ಯಂಡ್ ಡೆಫಿನೇಷನ್, ಮೀನಿಂಗ್ ಆಫ್ ಫುಡ್ ಚೈನ್ ಆ್ಯಂಡ್ ಫುಡ್ ವೆಬ್, ಅದು ಮೀನಿಂಗು. ಟೈಪ್ಸ್ ಆಫ್ ಎಕೋಸಿಸ್ಟಮ್ ಆ್ಯಂಡ್ ಇಟ್ಸ್ ಮೀನಿಂಗ್. ಟಾಪಿಕ್ 2 ಕೆಳಗಡೆ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್. ಅಕಸ್ಮಾತ್ ನಾನು ನಿಮಗೆ ನೋಟ್ಸ್ ಬೇಕು, ಯಾವುದು ಎನ್ವಿರಾನ್ಮೆಂಟ್ ಸ್ಟಡೀಸ್ ಫುಲ್ಲು ಕ್ವಶನ್ಸ್ ಓದೋಕ್ಕೆ ಅಂದರೆ ನನ್ನ ಹತ್ರ ಅವೈಲಬಲ್ ಇದೆ. ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ. ಓಕೆ, ಅದರಲ್ಲಿ 5 ಮಾರ್ಕ್ಸ್ 10 ಮಾರ್ಕ್ಸ್ ನೋಡೋದಾದರೆ ಆ ಟಾಪಿಕಲ್ಲಿ ಸ್ಟ್ರಕ್ಚರ್, ಕಾಂಪೊನೆಂಟ್ಸ್ ಆಫ್ ಎಕೋಸಿಸ್ಟಮ್, ಟೈಪ್ಸ್ ಆಫ್ ಫುಡ್ ಚೈನ್ ಆ್ಯಂಡ್ ಟೈಪ್ಸ್ ಆಫ್ ಎಕೋಸಿಸ್ಟಮ್ ಅಂತ. ಆ್ಯಂಡ್ ಇದು ಅದೇ ಹೇಳೋದ್ನಲ್ಲ, 2 ಕ್ವಶನ್ ಪೇಪರ್ ಇದೆ, ಅಪ್ಲೋಡ್ ಮಾಡ್ತೀನಿ ಅಂತ. ಈ ಕ್ವಶನ್ಸ್ನ ಓದ್ಬಿಟ್ಟು ಆಮೇಲೆ ಆ ವಿಡಿಯೋನ ನೋಡಿ, ಅದು ಇದಾದಮೇಲೆ ಬರುತ್ತೆ. ಆ್ಯಂಡ್ ಚಾಪ್ಟರ್ 2 ಚಾಪ್ಟರ್ 1ಅಲ್ಲಿ 2 ಟಾಪಿಕ್ಸ್ ಇದೆ. ಅದ್ರ ಕೆಳಗಡೆ 2 ಮಾರ್ಕ್ಸ್ 5 ಮಾರ್ಕ್ಸ್ 10 ಮಾರ್ಕ್ಸ್ ನೋಡಿದೆ. ಚಾಪ್ಟರ್ 2 ನೋಡೋದಾದರೆ ಮೀನಿಂಗ್ ಆಫ್ ರಿಲಯಬಲ್ ಆ್ಯಂಡ್ ನಾನ್ ರಿಲಯಬಲ್ ರಿಸೋರ್ಸಸ್, ಅದು 2 ಮಾರ್ಕ್ಸ್ ಆಗಿರುತ್ತೆ. ಅಂದರೆ 5 ಮಾರ್ಕ್ಸ್ 10 ಮಾರ್ಕ್ಸ್ ಬಂದು ಅದರದ್ದೇ ಡಿಫ್ರೆನ್ಸ್ ಬಿಟ್ವೀನ್ ಆಗಿರುತ್ತೆ. ಮತ್ತು ಟೈಪ್ಸ್ ಆಫ್ ರಿಸೋರ್ಸಸ್ ಆಗಿರುತ್ತೆ, ಏನೇನೆಲ್ಲ ರಿಸೋರ್ಸಸ್ ಅದರ ಡೆಪ್ತಾಗಿ ಓದ್ಕೊಂಡೋಗಿ. ಇದರಲ್ಲಿ ಚಾಪ್ಟರ್ 2 ಅಲ್ಲಿ ಇಷ್ಟೇ ಆಗಿರುತ್ತೆ ಇಂಪಾರ್ಟೆಂಟ್ ಕ್ವಶನ್. 3rd ಚಾಪ್ಟರ್ ನೋಡೋಣ ಬನ್ನಿ. ಆ್ಯಂಡ್ ಚಾಪ್ಟರ್ 3 ನೋಡೋದಾದರೆ 2 ಮಾರ್ಕ್ಸ್ ಫಸ್ಟ್ ಟಾಪಿಕಲ್ಲಿ ಮೀನಿಂಗ್ ಆಫ್ ಬಯೋಡೈವರ್ಸಿಟಿ, ಆಮೇಲೆ ಕನ್ವರ್ಷನ್ ಮೀನಿಂಗ್ ಬಯೋಡೈವರ್ಸಿಟಿ ಜೊತೆ, ಮತ್ತು 3 ಲೆವೆಲ್ಸ್ ಆಫ್ ಬಯೋಡೈವರ್ಸಿಟಿ, ಇಂಪಾರ್ಟೆಂಟ್ ಟ್ರೇಟ್ಸ್ ಆಫ್ ಬಯೋಡೈವರ್ಸಿಟಿ, ಮೆಥಡ್ಸ್ ಆಫ್ ಬಯೋಡೈವರ್ಸಿಟಿ ಕನ್ವರ್ಷನ್, ಅದಾಗಿರುತ್ತೆ ಟಾಪಿಕ್ 1 ಚಾಪ್ಟರ್ 3 ಟಾಪಿಕ್ 1 ಕೆಳಗಡೆ ಇರೋ ಚಾಪ್ಟರ್ದು. ಆ್ಯಂಡ್ ಟಾಪಿಕ್ 2 ಅಲ್ಲಿ ಬಂದು ಮೀನಿಂಗ್ ಆಫ್ ಪೊಲ್ಯೂಷನ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಗ್ಲೋಬಲ್ ವಾರ್ಮಿಂಗ್, ಮೀನಿಂಗ್ ಆಫ್ ಆ್ಯಸಿಡ್ ರೈನ್, ಮೀನಿಂಗ್ ಆಫ್ ಓಝೋನ್ ಡಿಪ್ಲೇಷನ್, ಮೀನಿಂಗ್ ಆಫ್ ಸಾಲಿಡ್ ವೇಸ್ಟ್, ಮೀನಿಂಗ್ ಆಫ್ ವೇಸ್ಟ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ 5 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್ ನೋಡೋದಾದರೆ classification of pollution, what are the role of individual in preventing of pollution, write a note on climate change, types of solid waste and effects of it. ಸಾಲಿಡ್ ವೇಸ್ಟ್ ತುಂಬ ಇದೆ, ಅದನ್ನು ಟೈಪ್ಸ್ ಓದ್ಕೊಳ್ಳಿ. ಆ್ಯಂಡ್ ಏನೇನೆಲ್ಲ ಎಫೆಕ್ಟ್ ಆಗುತ್ತೆ ಅದನ್ನ ಓದ್ಕೊಂಡು. ಇದಾಗಿರುತ್ತೆ ಸೆಕೆಂಡ್ ಟಾಪಿಕ್ಕು ಚಾಪ್ಟರ್ 3 ಕೆಳಗಡೆ ಇರೋ 2 ಮಾರ್ಕ್ಸ್ 5 ಮಾರ್ಕ್ಸ್ 10 ಮಾರ್ಕ್ಸು. ಆ್ಯಂಡ್ ಥರ್ಡ್ ಟಾಪಿಕ್ ಅನ್ನೋದನ್ನ ನೋಡೋದಾದರೆ ಮೀನಿಂಗ್ ಆಫ್ ಎನ್ವಿರಾನ್ಮೆಂಟ್ ಪೊಲ್ಯೂಟೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಪೊಲ್ಯೂಷನ್, ಎರಡೂ ಮೀನಿಂಗು. ಪವರ್ಸ್ ಆಫ್ ಸೆಂಟ್ರಲ್ ಗೌರ್ನಮೆಂಟ್ ಟು ಕಂಟ್ರೋಲ್ ದ ಎನ್ವಿರಾನ್ಮೆಂಟ್ ಪೊಲ್ಯೂಷನ್, ಇವೆಲ್ಲ ಆರಾಮಾಗಿ ನೀವು ಓನಾಗೆ ಬರಿಬೋದು. ಕಂಟ್ರೋಲಿಂಗ್ ಮೆಷರ್ ಟೇಕನ್ ಬೈ ದ ಸೆಂಟ್ರಲ್ ಗೌರ್ನಮೆಂಟ್ ಕಂಟ್ರೋಲ್ ಎನ್ವಿರಾನ್ಮೆಂಟ್ ಪೊಲ್ಯೂಷನ್, ಅದೇ ಸೇಮ್ ಆಗಿರುತ್ತೆ. ಇದಾಗಿರುತ್ತೆ ಚಾಪ್ಟರ್ 3 ಕೆಳಗಡೆ 3rd ಟಾಪಿಕ್ಕು. ನೆಕ್ಸ್ಟು 4th ಚಾಪ್ಟರ್ ನೋಡೋಣ ಬನ್ನಿ. ಓಕೆ, ಚಾಪ್ಟರ್ 4 ಲಾಸ್ಟ್ ಚಾಪ್ಟರ್ ನೋಡ್ತಾ ಇದ್ದೀರಿ. ಮೀನಿಂಗ್ ಆಫ್ ನ್ಯಾಚುರಲ್ ಡಿಸಾಸ್ಟರ್ಸ್, ಮೀನಿಂಗ್ ಆಫ್ ಫ್ಲಡ್ಸ್, ಅರ್ಥ್ಕ್ವೇಕ್, ಸೈಕ್ಲೋನ್ಸ್ ಆ್ಯಂಡ್ ಲ್ಯಾಂಡ್ ಸ್ಲೈಡ್ಸ್. ಆಮೇಲೆ 5 ಮಾರ್ಕ್ಸ್ 10 ಮಾರ್ಕ್ಸ್ ನೋಡೋದಾದರೆ ಕಾಸಸ್
ಆ್ಯಂಡ್ ಕಂಟ್ರೋಲ್ ಮೆಷರ್ ಆಫ್ ಫ್ಲಡ್ಸ್ ಅಂದರೆ ಇದ್ರದ್ದೆಲ್ಲ ಕಂಟ್ರೋಲ್ ಮೆಷರ್ಸು ಕಾಸಸ್ನ ಓದ್ಕೊಂಡು ಹೋಗಬೇಕು. ಮತ್ತು ರೈಟ್ ಎ ನೋಟ್ ಆನ್ ಚಿಪ್ಕೋ ಮೂಮೆಂಟ್, ಅಪಿಕೋ ಮೂಮೆಂಟ್, ಸೇವ್ ಸೈಲೆಂಟ್ ವ್ಯಾಲೆನ್ಸಿ ಮೂಮೆಂಟ್ ಅಂತ ಇದಾಗಿರುತ್ತೆ 4th ಚಾಪ್ಟರು. ಇಂಪಾರ್ಟೆಂಟ್ ಕ್ವಶನ್ಸು 5 ಮಾರ್ಕ್ಸ್, 10 ಮಾರ್ಕ್ಸ್ ಆ್ಯಂಡ್ 2 ಮಾರ್ಕ್ಸು. ಇಲ್ಲಿಗೆ ಇಂಪಾರ್ಟೆಂಟ್ ಕ್ವಶನ್ಸು ಮುಗಿಯುತ್ತೆ. ಯಾವುದು ಅಂದರೆ ಎನ್ವಿರಾನ್ಮೆಂಟ್ ಸ್ಟಡೀಸ್ ಅನ್ನೋ ಸಬ್ಜೆಕ್ಟ್ದು. ನೆಕ್ಸ್ಟು ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ, ನಾನು ಅದ್ರ ಸಬ್ಜೆಕ್ಟ್ದು ಮಾಡ್ತೀನಿ. ಓಕೆ, ನಿಮ್ಗೆ ನೋಟ್ಸ್ ಬೇಕು ಅಂದರೆ ಇದೊಂದೇ ಸಬ್ಜೆಕ್ಟಲ್ಲಿ ಎಲ್ಲ ಸಬ್ಜೆಕ್ಟು ಕೂಡ ಅವೈಲೇಬಲ್ ಇದೆ. ಓಕೆ, ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ಮೆಸೇಜ್ ಮಾಡಿದ್ರೆ ನಿಮ್ಗೆ ನೋಟ್ಸ್ ಅನ್ನೋ ಸೆಂಡ್ ಆಗುತ್ತೆ. ಪರ್ಟಿಕ್ಯುಲರ್ ಪೇ ನೋಟನ್ನು ಪೇ ಮಾಡಿದ್ರೆ. ಓಕೆ, ಸಿ ನೆಕ್ಸ್ಟ್ ವೀಡಿಯೋ.